ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಚಿನ್ನದ ಬೆಲೆ ತುಂಬಾ ವಿಪರೀತವಾಗಿ ಏರಿಕೆ ಆಗಿದೆ. ಚಿನ್ನ ಖರೀದಿ ಮಾಡೋರು ನೋಡ್ಕೊಳ್ಳಿ, ಬೇಕೇ ಬೇಕು ಅನ್ನೋರು ಏನು ಮಾಡೋಕ್ಕಾಗಲ್ಲ, ಇನ್ವೆಸ್ಟ್ ಮಾಡ್ತಾರೆ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದರೆ ಕಷ್ಟ ಆಗಬಹುದು. ಬಟ್ ನಾನು ಈ ಇದರಲ್ಲಿ ಹೇಳೋದೇನು ಅಂತ ಅಂದರೆ, ಇವತ್ತು ನಮಗೆ ಬೆಲೆ ಜಾಸ್ತಿ ಅಂತ ಅನ್ನಿಸ್ಬೋದು, ಆದರೆ ಟ್ರಸ್ಟ್ ಮೀ, ಇವತ್ತು ನೀವೇನಾದರೂ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿ, ಏನೋ ಒಂದು ಬಳೆನೋ ನೆಕ್ಲೆಸ್ಸೋ, ಏನೋ ಹೆಣ್ಮಕ್ಳಿಗೆ ಒಂದಷ್ಟು ಚಿನ್ನನೋ, ನಿಮಗೆ ಚೈನು ಏನೋ ಒಂದು ಮಾಡಿಸ್ಕೊಂಡ್ರೆ, ನಾಳೆ ದಿನ ಇದರ ಒಂದು ರೀಸೇಲ್ ವ್ಯಾಲ್ಯೂ ಅಂತ ಬಂದಾಗ ಇವತ್ತೇನು ನೀವು ತಗೊಂತೀರಾ, ಇವಾಗ ನೀವು ನೆಕ್ಸ್ಟ್ ಇನ್ನೊಂದು 2-3 ವರ್ಷ ನೋಡೋಕೆ ಹೋಗ್ಬೇಡಿ, ಇನ್ನೊಂದು 2-3 ತಿಂಗಳಲ್ಲೇ ನೋಡಿ ನೀವು ಎಂಥ ರೀಸೇಲ್ ವ್ಯಾಲ್ಯೂ ಬರುತ್ತೆ ಅಂತ ಅಂದರೆ. ಇವತ್ತು ಅಫ್ಕೋರ್ಸ್ ನಮ್ಮಗಳಿಗೆ ಕಷ್ಟ ಆಗ್ಬೋದು, ಹೌದಪ್ಪ ಚಿನ್ನ ಮಾಡಿಸ್ಕೋಬೇಕು, ಇಷ್ಟೊಂದು ಪ್ರೈಸ್ ಆಗಿದೆ ಅಂತ ನಾವು ಹೆದರ್ಕೋತೀವಿ. ಬಟ್ ಅದೇ ಒಂದಿನ ನಮಗೆ ಕಷ್ಟ ಅಂತ ಬಂದಾಗ, ಆ ಚಿನ್ನನ ಮಾರುವಂಥದ್ದು ಅಥವಾ ಪ್ಲಜ್ ಮಾಡುವಂಥ ಪರಿಸ್ಥಿತಿಗಳು ಬಂದಾಗ, ಸ್ಪೆಷಲಿ ಮಿಡಲ್ ಕ್ಲಾಸ್ ಜನಕ್ಕೆ ಹೇಳ್ತಾ ಇದ್ದೀನಿ ನಾನು. ಬಿಕಾಸ್ ನಮಗೆ ಅಸ್ತ್ರ ಏನು, ಎಂಡ್ ಆಫ್ ದ ಡೇ ಸಾಲ ಬೇಕು ಅಂತ ಅಂದರೆ ಚಿನ್ನನೇ. ನಾವು ತುಂಬ ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿನೇ ಅದು. ಯಾಕಂದರೆ ನಾವು ಏನು ಆಸ್ತಿ ಮಾಡಿರ್ತೀವೋ ಏನೋ ಗೊತ್ತಿಲ್ಲ, ಆದರೆ ಹೆಣ್ಮಕ್ಳು ಇರುವಂಥ ಮನೆಯಲ್ಲಿ ಖಂಡಿತ ಎಲ್ಲ ಮನೇಲೂ ಚಿನ್ನ ಇರುತ್ತೆ. ಅಂದರೂ ಹೆಣ್ಮಕ್ಳು ಇರೋದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತ ಅಂದರೆ ನಾವು ಮೆಜಾರಿಟಿ ಸಾಲ ಬೇಕು ಅಂತ ಅಂದರೆ, ಏನೇ ಎಮರ್ಜೆನ್ಸಿ ಇದ್ರೂ ಚಿನ್ನ ಪ್ಲಿಡ್ಜ್ ಮಾಡ್ತೀವಿ ನಾವು. ಆ ಟೈಮಲ್ಲಿ ನಮಗೆ ಅಡ್ವಾಂಟೇಜ್ ಆಗುತ್ತೆ. ಇಲ್ಲ ಅಂತಂದರೆ ಬೇಡ, ನಾನು ಹೊಸ ಡಿಸೈನ್ ಮಾಡಿಸ್ಕೋತೀನಿ ಅಂತಂದರೆ ನಿಮಗೆ ರೀಸೇಲ್ ವ್ಯಾಲ್ಯೂ ಸೂಪರ್ ಆಗಿದೆ. ಇವತ್ತು ಕಷ್ಟ ಆಗ್ಬೋದು, ಬಟ್ ಮುಂದೆ ಒಂದಿನ ಗ್ಯಾರಂಟಿ ಚಿನ್ನ ಕೈ ಹಿಡಿಯುತ್ತೆ. ಸೊ ಚಿನ್ನ ಖರೀದಿ ಮಾಡೋರು ಮಾಡಿ, ಹೆದರ್ಕೊಳ್ಳೋಕೆ ಹೋಗ್ಬೇಡಿ. ಮುಂದಕ್ಕೆ ಜಾಸ್ತಿ ಆಗುತ್ತೆ, ಅವತ್ತಿನ್ನೂ ಹೆದರ್ಕೋತೀರಾ ನೀವು. ಇವಾಗ ಒಂದು ಮಿನಿಮಲ್ ಅಮೌಂಟಲ್ಲಿ ಇದ್ದಾಗ ಮಾಡಿಸ್ಕೊಂಬಿಡಿ ಅನ್ನೋದು ನನ್ನ ಒಂದು ಇದು ಅಷ್ಟೇ. ಬಿಕಾಸ್ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಎಂಡ್ ಆಫ್ ದ ಡೇ ಚಿನ್ನನೇ ಕೈ ಹಿಡಿಯೋದಲ್ವಾ. ಸೊ ಎನಿವೇಸ್, ಇವತ್ತಿನ 24 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 1 ಗ್ರಾಮ್ಗೆ 14,569 ರೂಪಾಯಿ ಆಗಿದೆ. ಆಲ್ಮೋಸ್ಟ್ 14,500 ದಾಟ್ತಾ ಇದೆ 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ. ನೆನ್ನೆ 14,378 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,45,690 ರೂಪಾಯಿ. ನೆನೆ 1,43,780. ನೆನೆಗೂ ಇವತ್ತು 191 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 1,910 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. ಅದೇ ಹೇಳಿದ್ದು, ತುಂಬಾ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. 15,000 ಗ್ಯಾರಂಟಿ, ಇನ್ನೊಂದು 10 ದಿನದಲ್ಲಿ 15,000 ಗ್ರಾಮ್ ಆಗುತ್ತೆ. ಇನ್ನು 22 ಕ್ಯಾರೆಟ್ ಚಿನ್ನ 13,355 ರೂಪಾಯಿ ಆಗಿದೆ ಗ್ರಾಮು. ನೆನೆ 13,180 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,33,550 ರೂಪಾಯಿ ಆಗುತ್ತೆ. ನೆನೆ 1,31,800 ರೂಪಾಯಿ. ನೆನೆಗೂ ಇವತ್ತು 175 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 1,750 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಯಿತು 22 ಕ್ಯಾರೆಟ್ ಚಿನ್ನದಲ್ಲಿ. 18 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ 10,927 ರೂಪಾಯಿ. ನೆನೆ 10,784 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,09,270. ನೆನೆ 1,07,840. ನೆನೆಗೂ ಇವತ್ತು 143 ರೂಪಾಯಿ ಬೆಲೆ ಏರಿಕೆ ಆಗಿದೆ 1 ಗ್ರಾಮ್ಗೆ. 1,430 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಏರಿಕೆ ಆಗಿದೆ. ಆಲ್ಮೋಸ್ಟ್ 11,000ಕ್ಕೆ ಬರ್ತಾ ಇದೆ 18 ಕ್ಯಾರೆಟ್ ಚಿನ್ನ. 927ರಲ್ಲಿದೆ. ಇನ್ನೇನಂದ್ರೆ ಕಂಟಿನ್ಯೂಸ್ ಆಗಿ ಪ್ರೈಸ್ ಜಾಸ್ತಿ ಆಗ್ತಾ ಇದ್ದಂಗೆ 18 ಕ್ಯಾರೆಟ್ ಚಿನ್ನಕ್ಕೂ ಸಖತ್ತಾಗಿ ಮಾರ್ಕೆಟ್ ವ್ಯಾಲ್ಯೂ ಬರುತ್ತೆ. 11,000 ಈಸಿಲಿ. ಅವಾಗ ಸ್ಟಾರ್ಟಿಂಗಲ್ಲಿ ವಿಡಿಯೋಸ್ ಮಾಡಬೇಕಾದ್ರೆ 7,000 6,000 ಅಂತ ಓದ್ತಿದ್ದೊಳ್ಳ, ಇವತ್ತು 11,000 ಸಮೀಪಕ್ಕೆ ಬಂದಿದ್ದೀವಿ ಅಂದರೆ ಎಂಥ ಗ್ರ್ಯಾಜುವಲ್ ಚೇಂಜ್ ಆಗಿದೆ, ನೀವೇ ಲೆಕ್ಕ ಹಾಕ್ಕೊಳ್ಳಿ. ಆ್ಯಂಡ್ ಇವತ್ತಿನ ಬೆಳ್ಳಿಯ ದರ ನಾನು ನಿನ್ನೆ ಹೇಳಿದೆ ನಿಮಗೆ 3 ಲಕ್ಷ ದಾಟುತ್ತೆ ಅಂತ. 3 ಲಕ್ಷ ದಾಟಿ ಮುಂದಕ್ಕೂ ಹೋಗಾಯಿತು. ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಒಂದೇ ದಿನ 10 ರೂಪಾಯಿ ಬೆಲೆ ಜಾಸ್ತಿ ಆಗಿ ಇವತ್ತಿನ ಬೆಳ್ಳಿಯ ದರ 305 ರೂಪಾಯಿ ಆಗಿದೆ. 3,05,000 ರೂಪಾಯಿ 1 kg ಬೆಳ್ಳಿ ಆಗುತ್ತೆ. ಎಂಥ ಗ್ರಾಫು ಅಂತ ಅಂದರೆ ಬೆಳ್ಳಿದು, ಲಿಟ್ರಲಿ ನನಗೆ ಬುದ್ಧಿ ಬಂದಾಗ ನಾವು ಬೆಳ್ಳಿನ ಮಾಡಿಸಿದಾಗ 40 ರೂಪೀಸ್ ಇತ್ತು ಗ್ರಾಮು. 40 ರೂಪೀಸ್ ಇತ್ತು. ಇವತ್ತು 305 ರೂಪಾಯಿ ಆಗಿದೆ. ಎಂಥ ಗ್ರಾಫು ಅಂದರೆ ಬಹುಶಃ ಒಂದು 12-13 ವರ್ಷಗಳ ಕಾಲದಲ್ಲಿ ಬೆಳ್ಳಿಯ ದರ ಇಷ್ಟೊಂದು ಏರಿಕೆ ಆಗಿರೋದು ಒಂದು ದಾಖಲೆ ಅಂತಲೇ ಹೇಳ್ಬೋದು. 3,05,000 ರೂಪಾಯಿ 1 kg ಆಗುತ್ತೆ. ಅದೇ ನಾವುಗಳೆಲ್ಲ kg ಲೆಕ್ಕ ಮಾಡಿಸ್ಕೊಂಡಾಗ 1,70,000 80,000ದಲ್ಲೆಲ್ಲ ಫಿನಿಶ್ ಆಗೋಗ್ಬಿಟ್ಟಿತ್ತು ಆ ಕಾಲದಲ್ಲಿ. ಇವತ್ತು ಹಂಗಲ್ಲ, ಪ್ರೈಸ್ ಈ ಲೆವೆಲ್ಗೆ ಏರಿಕೆ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಗೋತಾ ಇದೆ, ಸ್ಪೆಷಲಿ ಬೆಳ್ಳಿಯ ದರದಲ್ಲಿ. 3 ಲಕ್ಷ ಕೊನೆಗೂ ದಾಟಾಯಿತು. ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ, ಇನ್ನು ಕಮ್ಮಿ ಎಲ್ಲ ನೀವು ಬಿಟ್ಬಿಡಿ, ಏನಿದ್ರು ಇನ್ಮೇಲೆ ಜಾಸ್ತಿನೇ ಆಗೋದು. ಸೊ ನೋಡ್ಕೊಳ್ಳಿ. ಇದು ಮತ್ತೆ ಚಿನ್ನ ಬೆಳ್ಳಿ ಎಲ್ಲಾನು ನಾನು GST ಮೇಕಿಂಗ್ ವೆಸ್ಟೇಜ್ ಬಿಟ್ಟು ಹೇಳ್ತಾ ಇರೋದು. ಅದ್ರ ಮೇಲೆ ಆ್ಯಡ್ ಆನ್ ಮಾಡ್ಕೊಂಡು ಲೆಕ್ಕ ಹಾಕೊಂಡು ತಗೋಬಹುದು. ಇದಾಗಿತ್ತು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋ ಅಲ್ಲಿ. ನಮಸ್ಕಾರ.